ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಗಡ್ಡೆ ಪಲ್ಯನ ಮಾಡ್ತಾಯಿದ್ದೇನೆ ರೊಟ್ಟಿ ಜೊತೆಗೆ. ಭಾಳ ಚೆನ್ನಾಗ್ತೈತಿ, ಭಾಳ ಟೇಸ್ಟ್ ಆಕತಿ. ಬರೀ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ನೋಡಿರಿ, ನಾನು ಮೂಲಂಗಿ ಗಡ್ಡಿನ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡನಿ. ಹಾಗೆ ಮೂಲಂಗಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿ ನೀಟಾಗಿ ತೊಳೆದು ಇಟ್ಕೊಂಡನಿ ಈ ಥರ. ಹಾಗೆ ನೋಡಿರಿ, ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡನಿ. ಹಾಗೆ ಬೆಳ್ಳುಳ್ಳಿನ ಒಂದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಭಾಳ ಟೇಸ್ಟ್ ಆಕತಿ. ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಇಷ್ಟೇ ಸಾಕು. ಸಿಂಪಲ್ಲಾಗಿ ರೊಟ್ಟಿ ಜೊತೆಗೆ ಭಾಳ ಟೇಸ್ಟ್ ಆಕತಿ ಪಲ್ಯ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, 1 ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಕಾಯಕ್ಕಿಟ್ಕೊಂಡಿದ್ದೆ. ಹಾಗೆ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಲ್ವ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಹಾಕ್ತಾನೆ ಇವಾಗ. ನೋಡಿರಿ, ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ತುಂಬ ಹೆಲ್ದಿ ರೆಸಿಪಿ ಇದು, ರೊಟ್ಟಿ ಜೊತೆಗೆ ಮಸ್ತ್ ಕಾಂಬಿನೇಷನ್, ಭಾಳ ಟೇಸ್ಟ್ ಆಕತಿ. ಸೊಪ್ಪಿನ ಪಲ್ಯ ಮಕ್ಕಳೆಲ್ಲ ತಿನ್ನಂಗಿಲ್ಲ ಸೊಪ್ಪು, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿರಿ, ನೀಟಾಗಿ ಫ್ರೈ ಆಯಿತು ಈರುಳ್ಳಿ. ಇವಾಗ ಮೂಲಂಗಿ ಗಡ್ಡಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕಿದ್ದೀನಿ ನಾನು. ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೂಲಂಗಿ ಗಡ್ಡಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ, ನಾನು ಸಿಂಪಲ್ಲಾಗಿ ಪಟಾಪಟ್ ಅಂಥೇಳಿ ಬೇಗ ಬೇಗ ಮಾಡ್ಕೊಬೋದು ಈ ಪಲ್ಯನ, ರೊಟ್ಟಿ ಜೊತೆ ದಿಢೀರ್ ಅಂಥೇಳಿ. ನೋಡಿರಿ, ನೀಟಾಗಿ ಫ್ರೈ ಆತಿವಾಗಿದ್ದು. ಈಗ ಸ್ವಲ್ಪ ನೀರನ್ನು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಲಾಸ್ಟಿಗೆ ಸೊಪ್ಪು ತೊಳೆದಿಟ್ಕೊಂಡಿದ್ವಲ್ಲ, ಸೊಪ್ಪನ್ನು ಹಾಕಿದರೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಬೇಯಿಸ್ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿ ಆಕತಿ. ಸೊಪ್ಪು ನೀಟಾಗಿ ಬೇಯೋರು ಒಂದು 5ರಿಂದ 10 ನಿಮಿಷ ಬೇಯಿಸಿದರೆ ರುಚಿಕರವಾದ ಸೊಪ್ಪಿನ ಪಲ್ಯ, ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಕತಿ. ನೋಡಿರಿ, ಎಷ್ಟು ಚೆನ್ನಾಗಿ ರೆಡಿ ಆಗೈತಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಸಪೋರ್ಟ್ ಮಾಡಿರಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.